ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಸೇವಾಲಾಲ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಮಹಾಶಿವರಾತ್ರಿಯ ದಿವಸ ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಶಿವನ ಆರಾಧನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಶಿವ ನಮ್ಮದೆಲ್ಲ ಏನು ಇವತ್ತು ನಮ್ಮ ಆಶೋತ್ತರಗಳಿದ್ದಾವೆ, ಇವತ್ತು ಯಾರ್ಯಾರು ಏನೇನು ಭಕ್ತರು ಬೇಡಿಕೊಳ್ತಾರೆ, ಮತ್ತು ಇವತ್ತು ನಮ್ಮಲ್ಲಿ ನಂಬಿದಂಥ ಭಕ್ತರ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಮತ್ತು ನಮ್ಮ ಏನೊಂದು ಕಾಮನೆಗಳಿರ್ತವೆ, ನಮ್ಮ ಆಸೆಗಳೇನಿರ್ತವೆ, ಶಿವನ ಆರಾಧನೆ ಮಾಡೋದ್ರಿಂದ ನಮ್ಮ ಆಸೆಗಳು ಪೂರೈಕೆ ಆಗ್ತವೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ, ಒಂದು ನಂಬಿಕೆ ಇದೆ. ಹೀಗಾಗಿ ಲಕ್ಷಾಂತರ ಕೋಟ್ಯಾಂತರ ಜನ ಶಿವನ ಭಕ್ತರು ಇವತ್ತು ಆರಾಧನೆ ಮತ್ತು ಇವತ್ತು ಅವರಿಗೆ ನಂಬಿ ಭಾಳಷ್ಟು ಪೂಜೆ ಪುನಸ್ಕಾರಗಳು ನಾವೆಲ್ಲ ಮಾಡ್ತಾ ಇರ್ತೇವೆ, ಉಪವಾಸ ಇರ್ತೇವೆ. ಅದರ ಜೊತೆಯಲ್ಲಿ ಇವತ್ತು ನಾವೇನು ಸೇವಾಲಾಲ್ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಸಂತ ಸೇವಾಲಾಲ್ರವರು ಇವತ್ತೇನು ಬಂಜಾರ ಸಮುದಾಯಕ್ಕೆ, ವಿಶೇಷವಾಗಿ ಬುಡಕಟ್ಟು ಸಮುದಾಯಕ್ಕೆ, ಅಲೆಮಾರಿ ಸಮುದಾಯಕ್ಕೆ ಅವರು ಒಬ್ಬ ಇವತ್ತು ಆದರ್ಶ ಪುರುಷರಾಗಿ ಆ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ, ಆ ಸಮುದಾಯದಲ್ಲಿ ಸುಧಾರಣೆ ತರಬೇಕು ಅಂತೇಳಿ ಹಗಲೆಲ್ಲೂ ಶ್ರಮ ಮಾಡಿ ದೇಶದಾದ್ಯಂತ ಸಂಚಾರ ಮಾಡಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ಅದೇ ಕೆಲಸ ಮುಂದೆ ರಾಮರಾವ್ ಮಹಾರಾಜರವರು ಮಾಡಿದ್ದಾರೆ. ಬಂಜಾರ ಸಮುದಾಯ ಇವತ್ತು ಸಮಾಜ ಕಟ್ಟುವಂಥ, ರಾಜ್ಯ ಕಟ್ಟುವಂಥ, ದೇಶ ಕಟ್ಟುವಂಥ ಒಂದು ಕೆಲಸ ಮಾಡ್ತಾ ಇದೆ. ಬಂಜಾರ ಸಮುದಾಯಕ್ಕೂ ಎಲ್ಲ ಸಮಸ್ತ ನಾಡಿನ ಜನತೆಗೂ ಸೇವಾಲಾಲ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.